ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ 3 ದಿನಗಳ ಪಲ್ಸ್ ಪೋಲಿಯೋ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಡಿಸೆಂಬರ್ 22, 23, 24ರಂದು ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಅಭಿಯಾನ ನಡೆಯಿತು. ತಾಲೂಕು ಆರೋಗ್ಯ ಇಲಾಖೆ, ಸ್ಥಳೀಯ ಆಡಳಿತ ಹಾಗೂ ಮಹಿಳೆ ಮತ್ತು ಮಕ್ಕಳ ಇಲಾಖೆ ಸಹಯೋಗ ನೀಡಿತು. ಅಂಗನವಾಡಿ ಆಶಾ ಹಾಗೂ ಆರೋಗ್ಯ ಕಾರ್ಯಕರ್ತೆಯರು ಪ್ರಮುಖ ಪಾತ್ರ ವಹಿಸಿದ್ದರು. ಗ್ರಾಮೀಣ ಪ್ರದೇಶಗಳ ಮನೆಗೆ ತೆರಳಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಯಿತು. ಬಸ್ ನಿಲ್ದಾಣ, ಸಂತೆ ಮೈದಾನ, ದೇವಸ್ಥಾನ, ಆಸ್ಪತ್ರೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಲಸಿಕೆ ನೀಡಲಾಯಿತು. ಪೋಲಿಯೋ ಲಸಿಕೆ ಕುರಿತು ಜನಜಾಗೃತಿ ಮೂಡಿಸಲಾಯಿತು. ಅಭಿಯಾನವನ್ನು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಡಿಸೆಂಬರ್ 22ರಂದು ಉದ್ಘಾಟಿಸಿದರು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಸೇರಿದಂತೆ ಆರೋಗ್ಯ ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾರ್ಯಕರ್ತೆಯರ ನಿರಂತರ ಶ್ರಮದಿಂದ ಪಲ್ಸ್ ಪೋಲಿಯೋ ಅಭಿಯಾನ ಸಂಪೂರ್ಣ ಯಶಸ್ವಿಯಾಯಿತು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಪೋಲಿಯೋ ನೋಡಿ ಯಾರಿದ್ರೆ ಹಾಕ್ಸ್ರಿ ಮಂದಿ ಒಳಗೆ ಸೇರಿ ಬಿಟ್ಟಿದ್ದಾರೆ. ಬರ್ರಿ ಬಡ ಬಡ ಮಕ್ಕಳು ಮಂದಿ ಮಾಡಿ ಹಾಕ್ತೀನಿ ತಗೊಳ್ರಿ. ಕರೆದು ನಂಬರ್ ಇದೆ ನಿಮ್ಮದು, ನೀವು ಮಿಸ್ ಕಾಲ್ ಕೊಟ್ಟಿರಲ್ಲ. ಯಾರಿಲ್ಲ, ಸಣ್ಣ ಮಕ್ಳು ಯಾರಿಲ್ಲ ಅಲ್ಲ? ಇಲ್ಲ ಮತ್ತೆ ಅಲ್ಲಿ ನಾಳೆ ಇಲ್ಲ ಮುಗಿದಲ್ಕ ಇಷ್ಟು ಈ ಕಡೆ ಹೋಗ್ತಾರಲ್ಲ.